ಆಗುತ್ತಿದೆ. ಟೊಮೆಟೊ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್. ಎಲ್ಲರೂ ಹೇಗಿದ್ರಾ? ಎಲ್ಲರೂ ಚೆನ್ನಾಗಿದ್ರ ಅನ್ಕೋತೀನಿ. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇನ್ನೂ ತಿಂಡಿ ಎಲ್ಲ ಮಾಡಿಲ್ಲ. ಇವಾಗ ಪಪ್ಪಾಯ ಕಟ್ ಮಾಡಿ ಇಟ್ಟಿದ್ದಾರೆ ನಮ್ಮಮ್ಮ. ಪಪ್ಪಾಯ ತಿನ್ನಬೇಕು. ತಿಂಡಿ ಟೊಮೆಟೊ ಬಾತ್ ಮಾಡಿದ್ದಾರೆ. ಮಧ್ಯಾಹ್ನ ಊಟಕ್ಕೂ ಮಾಡಿಬಿಟ್ಟಿದ್ದಾರೆ ಮೊಳಕೆ ಕಾಳು ಸಾಂಬಾರು. ಸೊ ಇವತ್ತೇನು ಕೆಲಸ ಇಲ್ಲ. ನಂದು ಸ್ವಲ್ಪ ಕೆಲಸ ಮುಗಿಸ್ಕೊಬಂದು ಏನೂ ಇಲ್ಲ. ಅಯ್ಯ ಟೀ ನೋಡ್ಕೊಂಡು ಕೂತಿದ್ದೀವಿ. ಪಪ್ಪಾಯ ತಿನ್ಕೊಂಡು ಬೆಳಗ್ಗೆನೇ ಪಪ್ಪಾಯ ಬೇಕು. ಟೊಮೆಟೊ ಬಾತ್. ಇವತ್ತು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಟೊಮೆಟೊ ಬಾತ್. ಟೇಸ್ಟ್ ಮಾಡುವ ಸಮಯ. ನಮ್ಮ ಮಾಡಿದ್ದಾರೆ. ಸೊ ಯಾವಾಗಲೂ ನನಗೆ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಇವಾಗ ಗಿಣ್ಣು ಮಾಡ್ತಾಯಿದ್ದೀವಿ. ನನ್ನ ತಮ್ಮಂಗೆ ಸ್ವಲ್ಪ ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇ. ನಮ್ಮಮ್ಮ ಬಂದು ನಮ್ಮೆಲ್ರಿಗೂ ಮಾಡ್ಕೊಡ್ತಾರೆ. ಗಿಣ್ಣಿದೆ. ಇದೆ ಗಿಣ್ಣು, ಸಿಂಪಲ್ ಗಿಣ್ಣು. ಸೊ ಈಗ ಹುಚ್ಚಿ ಥರ ಕಾಣ್ತಿದ್ದೀನಿ. ಅದು ನೋಡಿ, ನಮ್ಮ ಮನೇಲಿ ಇವತ್ತು ಬಾಂಗ್ಡಾ ಫಿಶ್ ಮಾಡಿದ್ವಿ. ತವಾ ಫ್ರೈ ಮಾಡಿದ್ವಿ. ಸಕ್ಕತ್ತಾಗಿದೆ ಟೇಸ್ಟ್ ಅಂತ. ನಾನು ಯಾವ ಇದೇನಿರ್ಬೋದು ಹೇಳು? ಡಬ್ಬಿನಾರ ಬಿಟ್ಟರೆ ತಗೊಳ್ಬೋದು. ಅದೇ ಡಬ್ಬಿ ಸಿಗುತ್ತೆ. ಚುರುಮುರಿ, ಗೋಬಿ, ಆ್ಯಪಲ್ ಎಲ್ಲ ಮಿಕ್ಸ್. ಶಾವಿಗೆ ಬಾತ್ ರೆಡಿ ಆಗುತ್ತಿದೆ. ದಿಸ್ ಇಸ್ ಗಿಣ್ಣು. ಶಾವಿಗೆ ಬಾತ್ ಎಷ್ಟೊಂದು ಕಲರ್ಫುಲ್ ಕಾಣಿಸ್ತೈತೆ.
ಇಲ್ಲಿ ಆಗಿದೆ. ಇಲ್ಲಿ ಚಿಕನ್ ಗ್ರೇವಿ ಕೂಡ ಆಗಿದೆ. ನಮ್ಮ ಮಕ್ಕಳು ಮಾತ್ರ ಬರತ್ತಿಲ್ಲ, ಆತರ ಮಾಡ್ತಾರೆ. ದಿಸ್ ಇಸ್ ಗುಡ್. ಇದು ಬೇಯ್ತೈತೆ. ಸೊ ಹಾಯ್, ಬೆಳಿಗ್ಗೆನೇ ಇವತ್ತು ವಿಡಿಯೋ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನ್ನೆ ವ್ಲಾಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಬೆಳಿಗ್ಗೆ ಆಲ್ಮೋಸ್ಟ್ ಟೈಮ್ ಆಯಿತು. 6:30 ಅನಿಸುತ್ತೆ ಇವಾಗ. ಅಮ್ಮ ಇಡ್ಲಿಗೆ ಇಟ್ಟಿದ್ದಾರೆ, ಬೇಯ್ತಾಯಿದೆ. ಅದನ್ನು 4 ಕಾಯಕ್ಕೆ ಇಟ್ಟಿದ್ದೀನಿ. ನಾನು 4 ಕಾಯಕ್ಕೆ ಇಟ್ಟಿದ್ದೀನಿ. ಇವತ್ತು ಬೆಳಿಗ್ಗೆ ತಿಂಡಿ ಇಡ್ಲಿ ಮತ್ತು ಚಟ್ನಿ. ಇವತ್ತು ಮಂಡೇ ಅಲ್ವಾ, ಏನು ನಾನ್ ವೆಜ್ ಮಾಡ್ಕೊಳ್ಳೋವಾಗಿಲ್ಲ ನಮ್ಮ ಮನೇಲಿ. ಇಡ್ಲಿ ಚಟ್ನಿನೇ ತಿನ್ನಬೇಕು. ಏನಾದರೂ ನೋಡುವ, ಆಮೇಲೆ ಸಾಗು ಏನಾದರೂ ತರಕಾರಿ ಗೊಜ್ಜು ಏನಾದರೂ ಮಾಡಿದ್ರೆ ನಿಮಗೂ ತೋರಿಸ್ತೀನಿ. ನಿಮ್ಮ ಮನೇಲಿ ಇವತ್ತು ಬೆಳಿಗ್ಗೆ ತಿಂಡಿ ಏನು, ನೀವು ಕಮೆಂಟ್ ಮಾಡಿ, ಓಕೆನಾ? ನೋಡಿ ನಮ್ಮ ಮನೆಯ ರಂಗೋಲಿ. ಎಷ್ಟು ಚೆನ್ನಾಗಿ ಕಾಡ್ತಿದ್ದಾರೆ ಬೆಳಿಗ್ಗೆ ಎದ್ದರೆ. ಇವಾಗ ಮೇಲ್ಗಡೆ ಬಂದಿದೆ, ಸ್ವಲ್ಪ ಕೆಲಸ ಆಯಿತು. ಬಟ್ಟೆ ಎಲ್ಲ ಹೇಗೆ ಕಿತ್ತಾಕಿದ್ದೀನಿ, ಇಲ್ಲೆಲ್ಲ ಬಟ್ಟೆ ಎಲ್ಲ ಕಿತ್ತಾಕಿದ್ದೀನಿ. ಈಗ ಜೋಡಿಸ್ಬೇಕು. ಈ ವ್ಲಾಗು ತುಂಬ ಶಾರ್ಟ್ ಆಯಿತು ಅಂದ್ಕೋತೀನಿ. ಆದರೆ ನನಗೆ 2-3 ದಿನದ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ನಂದು ಟ್ರೈಪಾಡ್ ಬೇರೆ ಮುರಿದೋಯ್ತು. ಅದು ಇಲ್ಲದಂತೆ ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ. ಇನ್ನೊಂದು ಹೊಸದು ತಗೋಬೇಕು. ಅದಕ್ಕೆ ವೀಡಿಯೋನೇ ಮಾಡಿಲ್ಲ. ಅದೇ ಒಂದು ಬೇಜಾರಾಗೋಯ್ತು ನನಗೆ. ಸುಮಾರು ಒಂದು 2-3 ದಿನದ ವ್ಲಾಗು ಒಂದೊಂದು ಕ್ಲಿಪ್ಪಿಂಗ್ ತಗೊಂಡು ಅಟ್ಯಾಚ್ ಮಾಡಿರೋದು. ಪೂರ್ತಿ ಒನ್ ಡೇ ಮಾಡಿಲ್ಲ ವೀಡಿಯೋನ. ಒಂದು 2-3 ದಿನದ್ದು ಸೇರಿಸಿ ವೀಡಿಯೋ ಮಾಡಿದ್ದೀನಿ. ಸೊ ಅದು ಟ್ರೈಪಾಡ್ ಬೇಗ ಬರಲಿ, ಆದಷ್ಟು ವೀಡಿಯೋ ಮಾಡ್ತೀನಿ. ಇನ್ನು ನೆಕ್ಸ್ಟು ದಸರಾ ಬರ್ತಿದೆಯಲ್ಲ, ಎಲ್ಲ ಹೋಗಿ ನಿಮಗೂ ಎಲ್ಲ ತೋರಿಸ್ತೀನಿ. ಇವಾಗ ತಿಂಡಿ ಮಾಡಬೇಕು ಕೆಳಗಡೆ ಹೋಗಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡಿಬಿಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.